ನಮಸ್ಕಾರ. ನನ್ನ ಹೆಸರು ಸಾಯಿ ಭೈರವ ಅಂತ, ಸಿರಾ ತಾಲೂಕು ಒಡ್ನಳ್ಳಿ ಗ್ರಾಮದ ಇಂದ ಬಂದೀನಿ. ಬಯಲ್ಸೀಮೆ ಹುಡುಗ. ಮೊದಲನೇದಾಗಿ ನಾನು ಈ ತರ ಒಂದು ಕನ್ನಡ ಹಾಗೂ ಮಲಯಾಳಂ ಸಿನಿಮಾ ಮಾಡೋದಕ್ಕೆ ನಾನು ಪುಣ್ಯ ಅಂತ ಅನ್ಕೊಂತೀನಿ. ಅನ್ನದಾತರು, ಮರಡಿಗುಡ್ಡ ಎಂಟರ್ಟೈನ್ಮೆಂಟ್ಸ್ ಅಂಡ್ ಉಮೇಶ್ ತಿಮ್ಮೇಗೌಡರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ತರ ಒಂದು ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡೋದಕ್ಕೆ ತುಂಬಾ ಚಾನ್ಸ್ ಕೊಟ್ಟಿದ್ದಕ್ಕೆ. ಅಂಡ್ ಪ್ರದೀಪ್ ಸರ್ ಡೈರೆಕ್ಷನ್ ಮಾಡಿದ್ದಾರೆ, ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನ ಮೊದಲನೇ ಸಿನಿಮಾ ಪ್ರಮೋದ್ ಶೆಟ್ಟಿ, ದೇವರಾಜ್ ಸರ್, ಶೋಭರಾಜ್ ಸರ್, ದಿನೇಶ್ ಮಂಗ್ಲೂ ಸರ್, ETV ಶ್ರೀಧರ್ ಸರ್, ನಾಗೇಂದ್ರ ಅರಸ್ ಸರ್, ಹೊನ್ನವಳ್ಳಿ ಕೃಷ್ಣ, ಶ್ರೀಧೀಶ್ ರವಿ, ಸಿದ್ಧಾರ್ಥ್ ಶಿವ ಅಂತ ದೊಡ್ಡ ಹಲವಾರು ದಿಗ್ಗಜರ ಜೊತೆ ಆಕ್ಟ್ ಮಾಡೋದಕ್ಕೆ ನಂಗೆ ಚಾನ್ಸ್ ಸಿಕ್ಕಿದೆ ಅಂದ್ರೆ ನನ್ನ ಪುಣ್ಯ ಅಲ್ವಾ. ಅದು ನನ್ನ ಮೊದಲನೇ ಸಿನಿಮಾ ಈ ತರ ದಿಗ್ಗಜರ ಜೊತೆ ಮಾಡೋದಕ್ಕೆ, ಸ್ಕ್ರೀನ್ ಶೇರ್ ಮಾಡೋದಕ್ಕೆ ನನ್ನ ಪುಣ್ಯ ಅಲ್ವಾ. ಸೊ ಅಂತದ್ರಲ್ಲಿ ನನ್ನ ಕ್ಯಾರೆಕ್ಟರ್ ಯಾವ ತರ ಇದೆ ಅಂದ್ರೆ, ಅವಾಗ ತಾನೇ ಟ್ರೈನಿಂಗ್ ಪೀರಿಯಡ್ ಮುಗಿಸ್ಕೊಂಡ್ ಬಂದಿರುವಂತ ಒಂದು ಪೊಲೀಸ್ ರೋಲ್ ಕೊಟ್ಟಿದ್ದಾರೆ. ಆ ಕತೆ ಕೇಳಿದ ತಕ್ಷಣ ನಿಜವಾಗ್ಲೂ ನಾನು ಇದನ್ನ ಡೆಫಿನೆಟ್ಲಿ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು, ಒಬ್ಬ ಪೊಲೀಸ್ ಹೇಗೆ ಪ್ರಿಪೇರ್ ಆಗ್ತಾರೋ ಅದೇ ರೀತಿ ನಾನು ಪ್ರಿಪೇರ್ ಆಗಿ ಆ ಕ್ಯಾರೆಕ್ಟರ್ನ ನಿರ್ವಹಿಸಿದ್ದೀನಿ. ಮುಂಬರೋ ದಿನದಲ್ಲಿ ನೀವು ಥಿಯೇಟರ್ ನೋಡಿದಾಗ ಖಂಡಿತವಾಗ್ಲೂ ನೀವು ಹೆಮ್ಮೆ ಪಡುವಂತ ವಿಷಯ ಅಂತೂ ಡೆಫಿನೆಟ್ಲಿ ಶೇಷ. ಇವತ್ತು ಜನರು ಸಿರಾ ಮಾಧ್ಯಮ ಜನರು ನೋಡ್ತಿದ್ದೀರಾ ಮುಖಾಂತರ, ಡೆಫಿನೆಟ್ಲಿ ನೀವು ಸಿರಾದಲ್ಲಿ ಒಂದು ಮರಡಿಗುಡ್ಡ ಎಂಟರ್ಟೈನ್ಮೆಂಟ್ಸ್ ಎಲ್ಲ ಅಂಡರ್ ಬಂದಿರುವಂತ ಒಂದು ಒಳ್ಳೆ ಶೇಷ ಚಿತ್ರ, ಹೆಮ್ಮೆ ಪಡುವಂತ ವಿಷಯ ಡೆಫಿನೆಟ್ಲಿ ನಮ್ಮ ಬಯಲ್ಸೀಮೆಯಲ್ಲಿ ಮಾಡಿರುವಂತ ಒಂದು ಒಳ್ಳೆ ಸಿನಿಮಾ. ಅಂಡ್ ಮೊದಲನೇದಾಗಿ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಉಮೇಶ್ ತಿಮ್ಮೇಗೌಡರು ಸರ್ ಕಡೆಯಿಂದ ರವಿ ಸಿಂಧನೂರ್ ಅಂತ ಬಿಟ್ಟು ಸಿನಿಮಾ ಪ್ರಮೋಟ್ರು, ಅವರು ನಮ್ಮ ಸಿನಿಮಾನ ಆಲ್ಮೋಸ್ಟ್ ದಾವಣಗೆರೆ, ಹಾಸನ, ಮತ್ತೆ ಚಿತ್ರದುರ್ಗ, ಆಮೇಲೆ ಶಿವಮೊಗ್ಗ, ಸಿರಾ ಆಗಿರ್ಬೋದು, ಮತ್ತೆ ನೆಕ್ಸ್ಟ್ ಮೈಸೂರು, ಮಂಡ್ಯ ಎಲ್ಲಾ ಕಡೆನೂ ಪ್ರಚಾರ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅಂಡ್ ಸಾಮ್ರಾಟ್ ಅವರು ನಮ್ಮ ಶಿರಾದಲ್ಲಿ ನಮ್ಗೆ ಒಂದು ಒಳ್ಳೆ ವ್ಯವಸ್ಥೆ ಮಾಡಿದ್ರು. ಸಾಮ್ರಾಟ್ ಅಂಡ್ ಬ್ರದರ್ಸ್ ಅವರು ನಮ್ಗೆ ಒಂದು ಒಳ್ಳೆ, ಯಾವ ತರ ಒಂದು ಸಿನಿಮಾ ಚಿತ್ರರಂಗಕ್ಕೆ ಈ ತರ ಹ್ಯಾಂಡ್ಸ್ ಬೇಕೇ ಬೇಕಲ್ವಾ. ಇವತ್ತು ನಾವು ಏನೇ ಮಾಡಿದ್ರು ಶೂಟಿಂಗ್ ಈ ತರ ಜನಕ್ಕೆ ತಲುಪಿಸೋದು ಹೇಗೆ, ಈ ತರದೊಂದು ಹ್ಯಾಂಡ್ಸ್ ಇದ್ದಾಗ್ಲೇನೆ ಎಲ್ಲ ಫುಲ್ಫಿಲ್ ಆಗೋದು. ಸೊ ಅವ್ರ ಮುಖಾಂತರ ಇವತ್ತು ಎಲ್ರಿಗೂ ನಾವು ಇವತ್ತು ಮುಂದೆ ನಿಂತ್ಕೊಂಡು ನಿಮಗೆ ಇವತ್ತು ಮಾತಾಡೋದಕ್ಕೆ ಬಂದಿದ್ವಿ. ಬಟ್ ನಿಮ್ ಮುಖಾಂತರ ನೀವು ತಲುಪಿಸಾದ್ಮೇಲೆ ನೀವು ಇನ್ನೊಂದು ಹ್ಯಾಂಡ್, ಸೊ ನೀವು ತಲುಪಿಸಾದ್ಮೇಲೆ ಜನ ಡಿಸೈಡ್ ಮಾಡಿ ಬಂದು ಥಿಯೇಟರ್ ಗೆಲ್ಸಿದ್ರೆ ಅದಕ್ಕಿಂತ ಗೆಲುವು ಇನ್ನೊಂದಿಲ್ಲ. ಡೆಫಿನೆಟ್ಲಿ ಯಾವಾಗಲೇ ಕೇಳಿದ್ರು ಸಿರಾದಲ್ಲಿ ಯಾವ್ದು ಶೂಟಿಂಗ್ ಮಾಡಿಲ್ಲ ಅಂತ ಕೇಳಿದ್ರು. ಡೆಫಿನೆಟ್ಲಿ ಮರಡಿಗುಡ್ಡ ಅಂತ ಒಂದು ಬೆಟ್ಟದಲ್ಲಿ ಶೇಷ ಅಂತ ಒಂದು ಟೈಟಲ್ ಲಾಂಚ್ ಆಗಿದೆ. ಮರಡಿಗುಡ್ಡ ಬೆಟ್ಟದಲ್ಲಿ ಲಾಂಚ್ ಆಗಿದ್ದು. ಅದನ್ನ ನಾವೆಲ್ಲೂ ಮೀಡಿಯಾದಲ್ಲಿ ಅದನ್ನ ಆತರ ಯಾವುದೇ ಪೋರ್ಟ್ರೇ ಆಗ್ಲಿ, ಶೋಕೇಸ್ ಆಗ್ಲಿ, ಮೂರ್ತನ ಎಲ್ಲೂ ನಾವು ಇದು ಮಾಡ್ಲಿಲ್ಲ. ಎಲ್ಲ ಆದ್ಮೇಲೆ ಕಾರ್ಯನ ಜನದ ಮುಂದೆ ಒಂದು ಒಳ್ಳೆ ಪ್ರಾಜೆಕ್ಟ್ ಇಟ್ಕೊಂಡು ಬರ್ಬೇಕಂತ ಮಾಡಿದೀವಿ. ಡೆಫಿನೆಟ್ಲಿ ಇವತ್ತು ಬೇರೆ ಭಾಷೆನ ನೀವು ನೋಡ್ಬಿಟ್ಟು ಪ್ರೌಡ್ ಏನಾಗಿದ್ದೀರಾ ಕಂಟೆಂಟ್ ಸಿನಿಮಾ ಅಂತ. 101% ಶೇಷ 2016 ಕನ್ನಡದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡುತ್ತೆ. ಆಗ ನೀವು ನೆಕ್ಸ್ಟ್ ನಾವು ಸಕ್ಸಸ್ ಮೀಟಿಂಗ್ ಕುಂತಾಗ ಮುಂಬರುವ ದಿನದಲ್ಲಿ ಖಂಡಿತವಾಗ್ಲೂ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ಶೇಷ ಅಂದ್ರೆ ಒಂದು ಸಂಸ್ಕೃತ ವರ್ಡ್ ಸರ್. ಆಕ್ಚುಲಿ ಶೇಷ ಅಂದ್ರೆ ಕನ್ನಡದಲ್ಲಿ ಒಂದು ಅರ್ಥ ಇದೆ, ಉಳಿಕೆ, ಏನ್ ಉಳಿದಿರುತ್ತಲ್ಲ ಅದು ಶೇಷ, ಅಂಕೆ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ಏನಿದೆ ಅಂದ್ರೆ ಅರ್ಥ ಯಾರು ಉಳಿದವರು, ದ ಒನ್ ಹೂ ಇಸ್ ಲೆಫ್ಟ್ ಬಿಹೈಂಡ್ ಅಂತ. ಇದು ಸಂಸ್ಕೃತದ ವರ್ಡ್. ಇಂಗ್ಲಿಷ್ ಅಲ್ಲಿ ದ ಒನ್ ಹೂ ಇಸ್ ಲೆಫ್ಟ್ ಬಿಹೈಂಡ್, ಕನ್ನಡದಲ್ಲಿ ಉಳಿಕೆ. ಇದಕ್ಕೂ ಕತೆಗೂ ಆಲ್ಮೋಸ್ಟ್ ತುಂಬಾ ಇದಾಗತ್ತೆ. ನೀವು ಡೆಫಿನೆಟ್ಲಿ ಶೇಷ ಸಿನಿಮಾ ಇವತ್ತು ನೀವು ನಮ್ಗೆ ಇದು ಶಿರಾ ಜನಕ್ಕೆ ಏನ್ ನೀವು ತೋರಿಸ್ತಿದ್ದೀರಾ, ಮುಂಬರೋ ದಿನದಲ್ಲಿ ಹೆಮ್ಮೆಯಿಂದ ಹೇಳ್ತೀನಿ, ಸಿರಾ ತಾಲೂಕಿನ ಒಂದು ಮರಡಿಗುಡ್ಡ ಎಂಟರ್ಪ್ರೈಸಸ್ ಇಂದ ಈ ತರದ ಒಂದು ಒಳ್ಳೆ ಅದ್ಭುತ ಸಿನಿಮಾ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ತುಂಬಾ ಖುಷಿ ಪಡ್ತೀನಿ. ನಾನು ಆಕ್ಚುಲಿ ನಂದು ಶೇಷನೇ ನಾನು ಫಸ್ಟ್ ಸ್ಕ್ರೀನ್ ಮಾಡಿದ್ದು. ಅದಕ್ಕಿಂತ ಮುಂಚೆ ಅದರ ಶೇಷ ರಿಲೀಸ್ ಮುಂಚೆ ನಂದು ಇನ್ನೊಂದು DNA ಅಂತ ಒಂದು ಮಲಯಾಳಂ ಸಿನಿಮಾ, ಲಕ್ಷ್ಮೀ ರೈ, ಒಂದು TS ಸುರೇಶ್ ಬಾಬು ಮಲಯಾಳಂ ಡೈರೆಕ್ಟರ್ ಅಂಡರ್ ಮಾಡಿದ್ದೆ. ಒಂದು 10 days ಲಕ್ಷ್ಮೀ ರೈ ಜೊತೆ ಆಕ್ಟ್ ಮಾಡಿ ಅದೊಂದು ರಿಲೀಸ್ ಕೂಡ ಆಯ್ತು. ಮಮ್ಮೂಟಿ ಅವ್ರ ತಂಗಿ ಮಗನ್ ಸಿನಿಮಾ ಅದ್ರಲ್ಲಿ ಮಾಡಿದ್ದೆ. ಒಂದು ತೆಲುಗು ಸಿನಿಮಾ ಮಾಡಿದೀನಿ, ಉಗ್ರಾಣ ಅಂತ ಒಂದು ಕನ್ನಡ ಸಿನಿಮಾ ಮಾಡಿದೀನಿ. ಇವಾಗ ಒಂದು ಮುಖ್ಯ ಪಾತ್ರವಾಗಿ ಒಂದು ಲೀಡ್ ರೋಲ್ ಆಗಿ ಕನ್ನಡದಲ್ಲಿ ಒಂದು ಪಾತ್ರ ಮಾಡ್ತಿದ್ದೀನಿ. ಆದಷ್ಟು ಬೇಗ ಅದು ಇದೇ ವರ್ಷದಲ್ಲಿ ರಿಲೀಸ್ ಆಗ್ತಿದೆ. ಇದೇ ತರ ಬೆಳೆಸ್ಕೊಂಡ್ರೆ ಖಂಡಿತವಾಗ್ಲು ಸಿರಾ ಜನತೆಗೆ ಪ್ರಾಮಿಸ್ ಮಾಡಿ ಹೇಳ್ತೀನಿ, ಮುಂಬರೋ ದಿನದಲ್ಲಿ ನನ್ನ ಹೆಸರು ಸಾಯಿ ಭೈರವ ಅಂತ, ಖಂಡಿತವಾಗ್ಲು ಸಿರಾ ಜನತೆಗೆ ಪ್ರೌಡ್ ಅಂತ ಫೀಲ್ ಮಾಡಿಸ್ತೀನಿ. ಸರ್ ಇದರಲ್ಲಿ ಲವ್ ಸಬ್ಜೆಕ್ಟ್ ನಮ್ದ್ರಲ್ಲಿ ಯಾವ ತರ ಕಂಟೆಂಟ್ ನಾನು ಕೇಳ್ಬಿಟ್ಟು ನಮ್ಮ ಡೈರೆಕ್ಟರ್ ಅಷ್ಟು ತುಂಬಾ ಇಷ್ಟಪಟ್ಟು, ಸರ್ ನಂಗೆ ಇದು ತುಂಬಾ ಸಿಲ್ಲಿ ಅಂತ ಅನ್ಸ್ಬೋದು ನಿಮ್ಗೆ. ಅದು ಎಲ್ಲರೂ ಅವ್ರವ್ರ ಪರ್ಸ್ಪೆಕ್ಟಿವ್. ನನಗೆ ಒಂದು ಆಪಲ್ ಅನ್ನೋ ಒಂದು ಕಂಪ್ನಿ, ವಿಸ್ಟಾಮ್ ಕಂಪ್ನಿಲಿ ಒಂದು ವರ್ಕ್ ಸಿಕ್ಕಿತ್ತು ಸರ್ ನನಗೆ. ಆ ಟೈಮಲ್ಲಿ ನನಗೆ ಅವರು ಇಂಟರ್ವ್ಯೂಗೆ ನೀನು ಬರ್ತಾ ನೀನು ಸೇವ್ ಮಾಡ್ಕೊಂಡ್ ಬರ್ಬೇಕಂತ ಹೇಳಿದ್ರು. ನಾನು ಇಲ್ಲ, ನಾನು ಯಾವುದೇ ಕಾರಣಕ್ಕೆ ಆ ಟೈಮಲ್ಲಿ ಬೆಂಗಳೂರು, ನಾನು ಇರೋದು ಬೆಂಗಳೂರು ಲೈಫಲ್ಲಿ. ಸೊ ಆ ಟೈಮಲ್ಲಿ ನಾನು ಸೇವ್ ಮಾಡ್ಬೇಕಾದ್ರೆ ನಾನು ಕೆಲ್ಸಕ್ಕೆ ಹೋಗಲ್ಲ ಅಂತ ಬಿಟ್ಟು ಡಿಸೈಡ್ ಮಾಡ್ಬಿಟ್ಟು ಹೋಗಿರ್ಲಿಲ್ಲ. ಅದಾಗ ಒಂದು 6 months ಪೀರಿಯಡ್ ಅಲ್ಲಿ ಕತೆ ಕೇಳ್ತೀನಿ. ಕತೆ ಕೇಳಾದ್ಮೇಲೆ ಅದ್ಭುತವಾಗಿರೋ ಕತೆಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಡ್ತಾರೆ. ಇದರಲ್ಲಿ ಒಂದು ಆಗ್ತಾನೆ ಟ್ರೈನಿಂಗ್ ಮುಗಿಸಿ ಜಾಯ್ನ್ ಆಗೋ ಒಂದು ಪೊಲೀಸ್ ಕ್ಯಾರೆಕ್ಟರ್. ಅದಕ್ಕೆ ಸರ್ ನೀವು ನಂಬ್ತಿರೋ 55 days ನಾನು ಶೇವಿಂಗ್ ಮಾಡಿದ್ದೀನಿ ಸರ್. ಆಸ್ ಅ ಪೊಲೀಸ್ ಆಫೀಸರ್ ಎವ್ರಿ ಡೇ ಏನ್ ಶೇವ್ ಮಾಡ್ಬಿಟ್ಟು ಡ್ಯೂಟಿಗೆ ಜಾಯ್ನ್ ಆಗ್ತಾರಲ್ಲ, ಅದೇ ರೀತಿ 55 days ಕೂಡ ಶೇವಿಂಗ್ ಮಾಡ್ಬಿಟ್ಟು ಕ್ಯಾರೆಕ್ಟರ್ ಮಾಡಿದ್ದೀನಿ. ಅಂದ್ರೆ ನಾನು ಒಂದು ಕೆಲಸಕ್ಕೆ, ಜೀವನಕ್ಕೆ ಒಂದು ದಾರಿ ತೋರಿಸೋ, ಒಂದು ದುಡ್ಡು ಬರೋ ಅಂತ ಒಂದು ಮಂತ್ಲಿ ಒಂದು ಒಳ್ಳೆ ಪ್ಯಾಕೇಜ್ ಇರುವಂತ ಒಂದು ಆಪಲ್ ವಿಸ್ಟಾನ್ ಕಂಪ್ನಿಗೆ ಕೆಲಸ ಸಿಕ್ಕಿತ್ತು. ಬಟ್ ನಾನು ಅದನ್ನ ಚೂಸ್ ಮಾಡ್ಲಿಲ್ಲ. ಬಟ್ ಈ ಕತೆ ಕೇಳಾದ್ಮೇಲೆ ಈ ಪೊಲೀಸ್ ಕ್ಯಾರೆಕ್ಟರ್ ನಂಗೆ ಒಂಥರ ಬೇರೆ ತರ ಎಕ್ಸೈಟ್ಮೆಂಟ್ ಕಾಣಿಸ್ತು ಲೈಫಲ್ಲಿ. ನನಗೆ ಅದನ್ನ ಚೂಸ್ ಮಾಡ್ಬೇಕಂತ ಹೇಳ್ಬಿಟ್ಟು ಶೇಷ ಸಿನಿಮಾ ಮಾಡಿದೆ.
ಇವತ್ತು ನಿಮ್ಮ ಮುಂದೆ ಕುಂತೀನಿ. ತುಂಬಾ ಖುಷಿ ಆಗುತ್ತೆ ಈ ಪಾತ್ರ ಮಾಡಿರೋದಕ್ಕೆ. ಮೊದಲನೇದಾಗಿ ಹೇಗೆ ಹೇಳ್ಬೇಕಂದ್ರೆ ನಮ್ಮ ಪ್ರೊಡ್ಯೂಸರ್ ಉಮೇಶ್ ತಿಮ್ಮೇಗೌಡರು ಅಂಡ್ ರವಿ ಸಿಂಧನೂರ್ ಅಂತ ಅಂಡ್ ಸಾಮ್ರಾಟ್ ಅವರು ನನ್ನ ಸಿರಾ ಜನತೆಗೆ ಬೇರೆ ರೀತಿನೇ ಪರಿಚಯಿಸಿದ್ರು. ಇಲ್ಲಿ ಸಿರಾ ತಾಲೂಕಲ್ಲಿ ನಮ್ಮ ತಾತ ಅವರು ಒಂದು ಒಳ್ಳೆದ ಪ್ರಭಾವಿ ನಾಯಕ ಪಟೇಲ್ ಎಸ್ ಎಲ್ ಗೌಡ್ರು ಅಂತ ಪ್ರಭಾವಿ ನಾಯಕರು. ಚಿರಪರಿಚಯ ಇರುತ್ತೆ ಸಿರಾ ಜನತೆಗೆ. ಅವ್ರ ಮೊಮ್ಮಗ ನಾನು. ಇವತ್ತು ಇಲ್ಲಿವರೆಗೂ ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ. ಇವತ್ತೇನು ಕೇಳ್ಕೊಂಡಿದ್ದೀನಿ ಅಂದ್ರೆ 0.1 ಒಂದು 0.1% ಏನೋ ಒಂದು ಚಿಕ್ಕದೇನೋ ಮಾಡ್ಬಿಟ್ಟು ಇವತ್ತು ಸಿರಾ ಜನತೆ ಇವತ್ತು ನಿಮ್ಮ ಮಾಧ್ಯಮ ಮಿತ್ರ ಮುಂದೆ ಕುಂತಿದ್ದೀನಿ ಅಂದ್ರೆ 0.1 ಏನೋ ಮಾಡಿದೀನಿ. ಇವತ್ತು ಅವ್ರ ಹೆಸರು ತಗೋಬೇಕಂತ ಅನಿಸ್ತು. ಮುಂಬರೋ ದಿನದಲ್ಲಿ ಡೆಫಿನೆಟ್ಲಿ ಸಿರಾ ಜನತೆ ಪ್ರೌಡ್ ಫೀಲ್ ಮಾಡ್ಬೇಕು. ಕರ್ನಾಟಕ ರಾಜ್ಯಾದ್ಯಂತ ಒಂದು ಒಳ್ಳೆ ಸಿರಾ ಕಡೆಯಿಂದ ಒಂದು ಒಳ್ಳೆ ಹೆಸರು ಮಾಡ್ಕೊಂಡ್ ಬರ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ ಈ ಮೀಡಿಯಾ ಮುಖಾಂತರ. ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ. ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ.